ನಮಸ್ತೆ ವೀಕ್ಷಕರೇ, ನಾವಿಂದು 2 ಶತಮಾನದ ಇತಿಹಾಸವಿರುವ ಸಂತ ಅನ್ನಮ್ಮ ಚರ್ಚಿನ ಮುಂದೆ ಇದ್ದೇವೆ. ಈ ಚರ್ಚ್ ಭಾರತದ ಅತಿ ಪುರಾತನ ಚರ್ಚ್ಗಳಲ್ಲೇ ಅಗ್ರಸ್ಥಾನವನ್ನು ಪಡೆದಿರುವಂತಹ ಚರ್ಚ್ ಇದಾಗಿದೆ. ಈಗ ವಿರಾಜಪೇಟೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಕಳೆಗಟ್ಟಿದೆ. ಈ ದಿನ ಕ್ರಿಸ್ಮಸ್ ಹಬ್ಬ ಕೂಡ. ಈ ಸಂದರ್ಭದಲ್ಲಿ ವಿರಾಜಪೇಟೆಯ ಅತ್ಯಂತ ಪುರಾತನವಾದ ಸಂತ ಅನ್ನಮ್ಮ ಚರ್ಚಿನ ಇತಿಹಾಸವನ್ನು ಜನರಿಗೆ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಬಿಂಬ ಮಾಧ್ಯಮ ಮನೆ ತಂಡ ಮಾಡ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಬನ್ನಿ ಚರ್ಚಿನ ಒಳಗಡೆ ಹೋಗೋಣ, ಫಾದರ್ ಅವರಿಂದ ಕ್ರಿಸ್ಮಸ್ ಸಂದೇಶವನ್ನು ಪಡೆಯೋಣ ಹಾಗೂ ಈ ಚರ್ಚಿನ ಇತಿಹಾಸದ ಬಗ್ಗೆ ತಿಳಿಯೋಣ. ಎರಡು ಶತಮಾನಗಳ ಇತಿಹಾಸ ಸಾರುತ್ತಿರುವ ವಿರಾಜಪೇಟೆಯ ಐತಿಹಾಸಿಕ ಸಂತ ಅನ್ನಮ್ಮ ದೇವಾಲಯ. ಕಣಿವೆ ನಗರಿ ವಿರಾಜಪೇಟೆ ನಗರವನ್ನು ಸುತ್ತುವರೆದಿರುವ ಮಲೆತಿರಿಕೆ ಬೆಟ್ಟ ಒಂದು ಆಕರ್ಷಣೆಯಾದರೆ 232 ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ಸಂತ ಅನ್ನಮ್ಮ ಚರ್ಚ್ ಈ ನಗರದ ಮತ್ತೊಂದು ಪ್ರಮುಖ ಆಕರ್ಷಣೆ. ಸಹೋದರತೆಯ ಸಾಕ್ಷ್ಯವಾಗಿ 2 ಶತಮಾನಗಳ ಇತಿಹಾಸ ಸಾರುತ್ತಾ ಹಲವು ವೈಶಿಷ್ಟ್ಯತೆಗಳೊಂದಿಗೆ ಎಲ್ಲರ ಗಮನ ಸೆಳೆಯುತ್ತಿರುವ ಕೊಡಗಿನ ವಿರಾಜಪೇಟೆಯ ಸಂತ ಅನ್ನಮ್ಮ ಚರ್ಚ್ ಬಹು ವಿಶಿಷ್ಟ. ಸಂತ ಅನ್ನಮ್ಮ ಚರ್ಚ್ ಕೊಡಗಿನ ಹೆಮ್ಮೆಯ ಸಂಕೇತ. ಈ ಚರ್ಚನ್ನು ಕೊಡಗಿನ ವೀರರಾಜೇಂದ್ರಪೇಟೆಯ ರಾಜ ದೊಡ್ಡ ವೀರರಾಜೇಂದ್ರ ನಿರ್ಮಾಣ ಮಾಡಿದ್ದ ಎನ್ನುವುದು ಮತ್ತೊಂದು ವಿಶೇಷ. ಸುಮಾರು 150 ಅಡಿ ಎತ್ತರದ ಭವ್ಯ ಗಾಥಿಕ್ ಶೈಲಿಯ ಗೋಪುರ ಹೊಂದಿದ್ದು ವಿರಾಜಪೇಟೆ ನಗರದ ಹೃದಯ ಭಾಗದಲ್ಲಿ ಈ ಚರ್ಚ್ ಎದ್ದು ಕಾಣುತ್ತದೆ. ಈ ಚರ್ಚನ್ನು 1791 ಮತ್ತು 92ನೇ ಇಸವಿಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದಿಂದ ಕೊಡಗಿಗೆ ಬಂದಿದ್ದ ಕ್ರೈಸ್ತರಿಗೆ ದೊಡ್ಡ ವೀರರಾಜೇಂದ್ರ ಹೊಸದಾಗಿ ನಿರ್ಮಿಸಿದ್ದ ವೀರರಾಜೇಂದ್ರಪೇಟೆಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೆಲೆಸಲು ಅವಕಾಶ ಮಾಡಿಕೊಟ್ಟು ಗೋವಾದಿಂದ ಜುವಾನ್ ಡಿ ಕೋಸ್ಟಾ ಎಂಬ ಧರ್ಮಗುರುವನ್ನು ಕರೆಯಿಸಿ 1792 ನವೆಂಬರ್ 10ರಂದು ಸಂತ ಅನ್ನಮ್ಮ ಚರ್ಚನ್ನು ನಿರ್ಮಿಸಿದರು. ಸಂತ ಅನ್ನಮ್ಮ ಚರ್ಚಿನ ಆಕರ್ಷಣೀಯ ಭಾಗವೆಂದರೆ ಅದರ ಸುಂದರವಾದ ಗೋಪುರ. ಪ್ರಾಚೀನ ವಾಸ್ತುಶಿಲ್ಪದ ಪ್ರಕಾರವಾದ ಗಾಥಿಕ್ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಗೋಪುರದ ಮೇಲೆ 6 ಅಡಿ ಎತ್ತರದ ಪಂಚಲೋಹದ ಶಿಲುಬೆಯನ್ನು ಇರಿಸಲಾಗಿದೆ. ಸಾಲ್ವಾದೋರ್ ಪಿಂಟೋ ಹಾಗೂ ಡೊನಾಟ್ ಲೋಬೋರವರ ಜ್ಞಾಪಕಾರ್ಥವಾಗಿ ಪ್ಯಾರಿಸ್ನಿಂದ ತರಿಸಲ್ಪಟ್ಟ ಇಂಪಾದ ನಾದ ಹೊರಹೊಮ್ಮಿಸುವ ಬೃಹದಾಕಾರದ 2 ಗಂಟೆಗಳು ಚರ್ಚ್ನ ಮತ್ತೊಂದು ಗಮನಾರ್ಹ ವಿಷಯವಾಗಿದೆ. ಚರ್ಚ್ನ ಒಳಗೆ ಅಡಿಯಿರಿಸಿದರೆ ಭವ್ಯ ಸಭಾಂಗಣ, ಪಶ್ಚಿಮದಲ್ಲಿ ಸುಂದರ ಬಲಿಪೀಠ, ಅದರ ಪಕ್ಕದಲ್ಲಿ ಸಂತ ಅನ್ನಮ್ಮ ಚರ್ಚ್ ನಿರ್ಮಾಣಕ್ಕೆ ಕಾರಣರಾದ ದೊರೆ ವೀರರಾಜೇಂದ್ರ ನೀಡಿರುವ 2 ದೀಪಕಂಬಗಳನ್ನು ಇರಿಸಲಾಗಿದೆ. ಚರ್ಚಿನ ಗೋಡೆಗಳಲ್ಲಿ ಜಗತ್ತಿನ ಪ್ರಸಿದ್ಧ ಚಿತ್ರಕಲಾವಿದ ಮೈಕೆಲ್ ಎಂಜಲೋ ರೂಪಿಸಿದ ಪಿಯಾತ್ ಶಿಲ್ಪ ಮಾದರಿಯ ಮೇರಿ ಮಾತೆಯ ತೊಡೆಯ ಮೇಲೆ ಯೇಸುವಿನ ಮೃತ ಶರೀರ ಅಂಗಾಂತ ಮಲಗಿರುವುದನ್ನು ಕಾಣಬಹುದು. ಪಿಯಾತ್ ಗೂಡಿನ ಎಡಕ್ಕೆ ಶಾಂತಿಯ ಮುಖ ತೋರುವ ಯೇಸುವಿನ ಪುನರುತ್ಥಾನದ ಭಂಗಿ ಕಾಣಸಿಗುತ್ತದೆ. ಹಾಗೆಯೇ ಯೇಸುವಿನ ಕಷ್ಟ ಕೋಟಲೆಗಳನ್ನು ಕಣ್ಣಾರೆ ಕಂಡ ಸಂತ ಸೆಬಾಸ್ಟಿಯನ್ನರ ಸ್ಮಾರಕ ಶಿಲ್ಪವೂ ಇದೆ. ಇದಲ್ಲದೆ ಯೇಸುವಿನ ಶಿಲುಬೆಗೆ ಏರಿಸುವ ಹಾದಿಯನ್ನು ಸಭಾಂಗಣದ ಗೋಡೆ ಮತ್ತು ಕಂಬಗಳ ನಡುವೆ 14 ಕಾಷ್ಟಶಿಲ್ಪಗಳ ಮೂಲಕ ತೋರಿಸಲಾಗಿದೆ. ಈ 14 ಕಾಷ್ಟಶಿಲ್ಪಗಳಲ್ಲಿ ಯೇಸು ಸಂಕಟದಿಂದ ಶಾಂತಿಯತ್ತ ಸಾಗುವ ಮನುಕುಲದ ಕಥೆಯನ್ನು ಸಾಂಕೇತಿಕವಾಗಿ ಸೂಚಿಸುತ್ತದೆ ಎನ್ನಲಾಗಿದೆ. ಇವುಗಳನ್ನು ಗುಲಿಯನ್ ಪಾದ್ರಿ ನಿರ್ಮಿಸಿರುವುದು. ಇವುಗಳ ಪಕ್ಕದಲ್ಲಿಯೇ ಬಾಲ ಯೇಸುವು ಅನ್ನಮ್ಮರ ಬಳಿ ನಿಂತು
ಲಾಲಿತ್ಯ ಸವಿಯುವ ಶಿಲ್ಪವು ಪ್ರತ್ಯೇಕ ಗೂಡಿನಲ್ಲಿ ಕಂಡುಬರುತ್ತದೆ. ರಾಜ್ಯದಲ್ಲಿರುವ ಚರ್ಚ್ಗಳಲ್ಲಿಯೇ ಸಂತ ಅನ್ನಮ್ಮ ಚರ್ಚ್ ತನ್ನ ವಿಶಿಷ್ಟತೆಯಿಂದ ಎಲ್ಲರ ಗಮನ ಸೆಳೆಯುತ್ತಿರುವುದಂತೂ ನಿಜ. ಈ ಚರ್ಚಿನಲ್ಲಿ ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದರೆ 1792ರಿಂದ ಜನರ ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ಸಂತ ಅನ್ನಮ್ಮ ಚರ್ಚ್ ಪೂರೈಸುತ್ತಾ ಬಂದಿದೆ. ಜನರಿಗೆ ಬೇಕಾದ ಶಾಂತಿ, ಸಮಾಧಾನ, ವಿಶ್ವಾಸ, ಭರವಸೆಗಳನ್ನು ನೀಡಿದೆ. ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ 1848ರಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು, ಶತಮಾನಗಳಿಂದ ಲಕ್ಷಾಂತರ ಜನರ ಶಿಕ್ಷಣದ ಹಸಿವನ್ನು ನೀಗಿಸುವ ಕೆಲಸವನ್ನ ಮಾಡುತ್ತಾ ಬಂದಿದೆ. ಪ್ರಾರಂಭದಲ್ಲಿ ಬರೇ 10ರಿಂದ 12 ಮಕ್ಕಳಿಂದ ಆರಂಭವಾದ ಸಂತ ಅನ್ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು 3,000ಕ್ಕೂ ಅಧಿಕ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಸರ್ವ ಧರ್ಮೀಯರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ ಪ್ರಾರ್ಥನಾ ಕೂಟ ನಡೆಯುತ್ತದೆ. 100 ಜನರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆ ಮತ್ತು 8:30 ಗಂಟೆಗೆ ಆರಾಧನಾ ವಿಧಿ ಚರ್ಚಿನಲ್ಲಿ ನೆರವೇರುತ್ತದೆ. ಅದರಲ್ಲಿಯೂ ಸಾವಿರಾರು ಮಂದಿ ಪಾಲ್ಗೊಳ್ಳುತ್ತಾರೆ. ಫೆಬ್ರವರಿ 11ನೇ ತಾರೀಕು ಕ್ಯಾಂಡಲ್ ಹಬ್ಬ ಆಚರಿಸಲಾಗುತ್ತದೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಜನರಿಗಾಗಿ ಮತ್ತು ನಾಡಿಗಾಗಿ ಪ್ರಾರ್ಥನೆ. ಪ್ಲೀಸ್ ಒಂದು ಸಮಯ ಮಾಡ್ಕೊಂಡು ಕಳಿಸ್ಕೊಡಿ. ಪೇಟೆಯಲ್ಲಿ ಕ್ರಿಸ್ಮಸ್ ಬಂತೆಂದರೆ ಸಾಕು, ಮನೆ ಮುಂದೆ ನೇತು ಹಾಕಿದ ಆಕಾಶ ಬುಟ್ಟಿಗಳಿಂದ ತಿಳಿದು ಬಿಡುತ್ತದೆ ಪ್ರಭು ಯೇಸುವಿನ ಜನ್ಮದಿನ ಸಮೀಪಿಸಿದ್ದೆಂದು. ಕ್ರಿಸ್ಮಸ್ ಸಮೀಪಿಸುತ್ತಿದ್ದಂತೆ ಭಜನ ಗೀತೆಗಳನ್ನು ಹಾಡುತ್ತಾ ಮನೆ ಮನೆಗೆ ಹೋಗುವುದು, ಪ್ರತಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುವುದು. ಸುಮಾರು 1 ತಿಂಗಳಿನಿಂದ ಇದೆಲ್ಲ ನಡೆಯುತ್ತಿರುತ್ತದೆ. ಇಂದು ಕ್ರಿಸ್ಮಸ್ ಹಬ್ಬ. ಹೊರಗಡೆ ಕೊರೆಯುವ ಚಳಿ, ಮನೆಯಲ್ಲಿ ಸುಂದರವಾಗಿ ಅಲಂಕೃತಗೊಂಡಿರುವ ಕೂದಲಿ, ಹಾಗೆ ಪ್ರತಿ ಕ್ರೈಸ್ತರ ಮನೆಯಲ್ಲಿ ಅವರ ಅಮ್ಮ, ಅಜ್ಜಿಯಂದಿರು ಕೈಯಲ್ಲಿ ತಯಾರಾಗಿರುವಂತಹ ರೋಸ್ ಕುಕೀಸ್, ವಿವಿಧ ಫ್ಲೇವರಿನ ಕೇಕುಗಳು, ಮನೆಗೆ ಸುಣ್ಣ ಬಣ್ಣ ಬಳಿದು ಹೊಸ ಬಟ್ಟೆಗಳನ್ನು ಧರಿಸಿ ಬಂಧುಗಳ ಆಗಮನ, ಕ್ಯಾರೋಲ್ ಹಾಡುಗಳ ನಿನಾದ ಇಂದು ವಿರಾಜಪೇಟೆಯ ಪ್ರತಿ ಕ್ರೈಸ್ತರ ಮನೆಗಳಲ್ಲಿನ ದೃಶ್ಯವಿದು. ಸಂತ ಅನ್ನಮ್ಮ ಚರ್ಚ್ನಲ್ಲಿಯೂ ಕೂಡ ಪವಿತ್ರ ಪೂಜೆ, ಬಳಿಕ ಕ್ರಿಸ್ತನ ಜನನವನ್ನ ಹರ್ಷೋದ್ಗಾರದ ಜೊತೆ ಕೊಂಡಾಡುವುದನ್ನು ಮಾಡಲಾಗುತ್ತದೆ. ಏಕೆಂದರೆ ಕ್ರಿಸ್ಮಸ್ ಹಬ್ಬ ಸಂತೋಷವನ್ನ ಸಾರುವ ಹಬ್ಬವಾಗಿದ್ದು ಸಮಾನತೆಯ ಹಬ್ಬವಾಗಿದೆ. ಸಂತ ಅನ್ನಮ್ಮ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ಎದ್ದು ಕಾಣುತ್ತಿದೆ. ದೇವಾಲಯದ ಮುಂಭಾಗದಲ್ಲಿ ಸುಂದರ ಗೋದಲಿ ನಿರ್ಮಾಣವಾಗಿದೆ. ಮೇರಿ ಮಾತೆಯ ಬಿಂಬ ಮಾಧ್ಯಮ ಮನೆ ತಂಡವು ವಿರಾಜಪೇಟೆಯ ಸಮಸ್ತ ಕ್ರೈಸ್ತ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದೆ. ಮತ್ತೊಮ್ಮೆ ಎಲ್ಲ ಕ್ರೈಸ್ತ ಬಾಂಧವರಿಗೂ ಹ್ಯಾಪಿ ಕ್ರಿಸ್ಮಸ್. ಕೊನೆಯಲ್ಲಿ ನಿರಾಳದಲ್ಲಿರುವಂತಹ ಸಂತ ಅನ್ನಮ್ಮ ಚರ್ಚಿನ ಪ್ರಧಾನ ಗುರುಗಳಾದಂತಹ ಜೇಮ್ಸ್ ಡೊಮಿನಿಕ್ ಫಾದರ್ ಅವರು ಹಾಗೂ ಈ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂತಹ ಫಾದರ್ ಮದಲೈ ಮುತ್ತೂರವರು ಕೂಡ ಕ್ರಿಸ್ಮಸ್ ಹಬ್ಬದ ಬಗ್ಗೆ, ಈ ಚರ್ಚಿನ ಇತಿಹಾಸದ ಬಗ್ಗೆ ತಮ್ಮ ಸಂದೇಶವನ್ನು ನೀಡಿದ್ದಾರೆ ನಮ್ಮ ವಾಹಿನಿಯ ವೀಕ್ಷಕರಿಗಾಗಿ. ಇದಾಗಿತ್ತು ಇಂದಿನ ವಿಶೇಷ ಸಂಚಿಕೆ. ನಮಸ್ತೆ. ನಮಸ್ಕಾರ. ನಾವೀಗ ಬಿಂಬ ಮಾಧ್ಯಮ ಮನೆ ಅಂತ ನಮ್ಮ ಚಾನೆಲ್ ಇಂದ ಬಂದಿದ್ದೇವೆ. ಈ ಬಾರಿಯ ಕ್ರಿಸ್ಮಸ್ ಸಂದೇಶ ಸಂತ ಅನ್ನಮ್ಮ ಚರ್ಚ್ ವತಿಯಿಂದ ಪ್ರತಿ ಸಾರಿ ಕ್ರಿಸ್ಮಸ್ ಸಂದೇಶ ಅಂದ್ರೆ ನಾವು ಏನು ಕೊಡ್ಲಿಕ್ಕಾಗುತ್ತೆ, ಇರೋವಂಥ ಸಂದೇಶವನ್ನು ನಾವು ಕೊಡಬೇಕಷ್ಟೇ. ಕ್ರಿಸ್ಮಸ್ ಸಂದೇಶ ಅಂದ್ರೆ ಏನು? ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಅಂತ ದೇವದೂತರು ಸಂದೇಶವನ್ನು ಕೊಡ್ತಾರೆ. ಈ ಸಂದೇಶದ ಮೂಲ ಅರ್ಥ ಏನು? ಯೇಸು ದೇವರು ಮಾನವರಾದರು, ಅದಕ್ಕಾಗಿ ಈ ದೇವರು ಮಾನವರಾದದ್ದ ಒಂದು ಸಂತೋಷವಾದ ಸಂಗತಿ. ಇದನ್ನು ನಾವು ಸಂತೋಷದಿಂದ ಆಚರಣೆ ಮಾಡಬೇಕು. ಯೇಸು ಈ ಲೋಕಕ್ಕೆ ಬಂದದ್ದು ಕೇವಲ ಕೆಲ ವರ್ಗದವರಿಗಲ್ಲ ಮಾತ್ರವಲ್ಲ, ಬಡಬಗ್ಗರಿಗೆ, ದೀನದಲಿತರಿಗೆ ಎಲ್ಲರಿಗೂ ಬಂದವರು, ಅಥವಾ ನಮ್ಮ ಕ್ರೈಸ್ತ ಜನಾಂಗದವರಿಗೆ ಮಾತ್ರ ಅಂತಲ್ಲ, ಸೀಮಿತವಾಗಿ ಅಲ್ಲ, ಎಲ್ಲರಿಗೋಸ್ಕರ ಬಂದವರು. ಹಾಗಾಗಿ ಯೇಸು ಸರ್ವರಿಗೋಸ್ಕರ, ಎಲ್ಲರಿಗೋಸ್ಕರ
ಹಾಗಾಗಿ ನಾವು ಸಂತೋಷಿಸಬೇಕು, ಆನಂದಿಸಬೇಕು. ಕ್ರಿಸ್ತ ಜಯಂತಿ ಕೇವಲ ನಾವು ಮಾತ್ರ ಸಂತೋಷಿಸಿದರೆ ಸಾಲದು, ಸರ್ವ ಜನಾಂಗಗಳು ಸಂತೋಷಿಸಬೇಕು. ಈ ಸಂದರ್ಭದಲ್ಲಿ ಎಲ್ಲ ಜನರಿಗೆ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ದಯಾಮಯ ದೇವರು ಎಲ್ಲ ವರ್ಗದ ಜನರನ್ನು ಹೇರಳವಾಗಿ ಆಶೀರ್ವದಿಸಲಿ. ಅವರಿಗೆ ಬೇಕಾದಂತಹ ಮನಃಶಾಂತಿ, ನೆಮ್ಮದಿಯನ್ನು ತರಲಿ. ಭೂಲೋಕದಲ್ಲಿರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನು ದಯಾಮಯ ದೇವರ ಅನುಗ್ರಹದಿಂದ ಹೋಗಲಾಡಿಸಲಿ. ಎಲ್ಲರೂ ಕೂಡ ಸರ್ವ ಜನಾಂಗದವರು ಕೂಡ ಶಾಂತಿಯ ತೋಟ ಎನ್ನುವ ಹಾಗೆ ರೀತಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂಥ ಜೀವನವನ್ನು ಆ ಬರಲಿರುವ ಕ್ರಿಸ್ತ ನಮಗೆ ತರಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ವಂದನೆಗಳು. ಈ ಸರಿ ಈ ಬಾರಿ ಏನೆಲ್ಲ ವಿಶೇಷತೆಗಳಿರಲಿದೆ ಅಂತ ಚರ್ಚಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? ಚರ್ಚ್ನಲ್ಲಿ ಇಂದು ಸಂಜೆ 11:15 ನಾವು ಭಜನಾವಳಿ ಅಂತ ಇಟ್ಕೊಂಡಿರ್ತೀವಿ, ಕ್ರಿಸ್ತ ಗುಚ್ಛ ಕಾರ್ಯಕ್ರಮ ಅಂತ. ಅದರಲ್ಲಿ ಅರ್ಧ ಗಂಟೆ ನಾವು ಹಾಡುಗಳನ್ನು ಆಡ್ತೀವಿ, ಭಜನಾವಳಿ ಹಾಡುಗಳನ್ನು ಆಡ್ತೀವಿ. 12 ಗಂಟೆಗೆ ಸರಿಯಾಗಿ ಬಲಿಪೂಜೆ ಇರ್ತದೆ. ಆ ಬಲಿಪೂಜೆಯಲ್ಲಿ ಬಾಲಕ್ರಿಸ್ತ ಯೇಸುವಿನ ಸ್ವರೂಪವನ್ನು ನಾವು ಮಂತ್ರಿಸಲಾಗ್ತದೆ. ಅದನ್ನು ನಾವು ಅನಂತರ ತಂದು ಗೋಧಿಲೆಯಲ್ಲಿ ಇಡ್ತೇವೆ. ಅನಂತರ ಪೂಜೆ ಮುಂದುವರಿಯುತ್ತದೆ. ಬಲಿಪೂಜೆ ಮುಗಿದ ಮೇಲೆ ಸಿಹಿ ವಿತರಣೆ, ಅದು ಕೇಕ್ ವಿತರಣೆ ಇರ್ತದೆ. ಅದಾದಮೇಲೆ ಇವತ್ತಿಂದು ಕಾರ್ಯಕ್ರಮ ನೈಟ್ 1-1:30 ಗಂಟೆ ಆಗ್ಬೋದು. ಮುಗಿದ ಮೇಲೆ ಇವತ್ತಿನ ಕಾರ್ಯಕ್ರಮ ಮುಗೀತದೆ. ಮತ್ತೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಎಂದಿನಂತೆ ಬಲಿಪೂಜೆ ಇರ್ತದೆ. ಬಲಿಪೂಜೆ ಸಂದರ್ಭದಲ್ಲೂ ಕೂಡ ನಾವು ಕೇಕುಗಳನ್ನು ಹಂಚತಕ್ಕಂಥ ಕಾರ್ಯಕ್ರಮ ಇರ್ತದೆ. ಆ ನಂತರ ಹಬ್ಬ ಒಬ್ರಿಗೊಬ್ರು ವಿಶ್ ಮಾಡೋದು ಅದು ಇದ್ದೇ ಇರ್ತದೆ. ಇದು ನಮ್ಮ ಕಾರ್ಯಕ್ರಮ. ನಾಳೆ ಸಂಜೆ 5:15 ಗಂಟೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬರುವಂಥ ಜನರನ್ನ ರಂಜಿಸೋದಕ್ಕೋಸ್ಕರ ಹಮ್ಮಿಕೊಂಡಿರ್ತೇವೆ. ಆ ಕಾರ್ಯಕ್ರಮ ಕೂಡ ನಾಳೆ ಸಂಜೆ 5:15 ಗಂಟೆಗೆ ನಮ್ಮ ಹಾಲ್ನಲ್ಲಿ ನಡೀತದೆ. ನಾವು ಬಿಂಬ ಮಾಧ್ಯಮ ಮನೆಯಿಂದ ಬಂದಿದ್ದೇವೆ. ಫಾದರ್, ನೀವೀಗ ಬಹಳಷ್ಟು ವರ್ಷಗಳ ಕಾಲ ನೀವು ಪ್ರಧಾನ ಧರ್ಮಗುರುಗಳಾಗಿ ಈ ಸಂತಾನಮ್ಮ ದೇವಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಚರ್ಚಿನ ಒಂದು ಇತಿಹಾಸದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಫಾದರ್? ಮೊಟ್ಟ ಮೊದಲಿಗೆ ಕೊಡಗಿನ ಸಮಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೇಸು ಬಾಲರು ನಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ನೀಡಲಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಶಾಂತಿ ಲಭಿಸಬೇಕ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಈ ನಮ್ಮ ದೇವಾಲಯದ ಬಗ್ಗೆ ಹೇಳಬೇಕಾದ್ರೆ ಇದು 1792ರಲ್ಲಿ ಕ್ರೈಸ್ತ ಸಮುದಾಯ ಅಂದರೆ ಈ ಚರ್ಚ್ ಪ್ರಾರಂಭವಾಗಿದೆ. ಹೀಗೆ 1792ರಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಈ ಕ್ರೈಸ್ತ ಸಮುದಾಯವು ಈಗ ಪ್ರಾರ್ಥನೆ ಮಾಡುತ್ತಾ ಹೀಗೆ ಬಲಿಪೂಜೆ ನಡೆಸುತ್ತಾ ಬಂದಿದೆ. ಹೀಗೆ ಈ ಒಂದು ಇರುವಂತಹ ಭವ್ಯ ದೇವಾಲಯ 3ನೇ ದೇವಾಲಯ. ಇದರ ಹಿಂದೆ 2 ದೇವಾಲಯಗಳಿದ್ದವು. ಅದರಲ್ಲೂ ಜನಸಂಖ್ಯೆಗೆ ಸಾಕಾಗದಾಗ ಅವಾಗ ಅದಕ್ಕೆ ತಕ್ಕಂತೆ ಕೇಳಿ ಈ ಭವ್ಯವಾದ ದೇವಾಲಯವನ್ನು ಕಟ್ಟಲಾಗಿದೆ. ಆ ಕಾಲದಲ್ಲಿ ವೀರರಾಜೇಂದ್ರ ಅವರು ಕೂಡ ಅವರ ಸಹಕಾರದೊಂದಿಗೆ, ಅಂದರೆ ಅವರೇ ಈ ಕ್ರೈಸ್ತರ ಅಸ್ತಿತ್ವಕ್ಕೆ ಕಾರಣ ಆಗಿದ್ದಾರೆ. ಅವರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಅದನ್ನು ನೀವು ನೋಡಿದರೆ ಅಲ್ಲಿ ಜೈನ್ ಸ್ಟ್ರೀಟ್, ಕ್ರಿಶ್ಚಿಯನ್ ಸ್ಟ್ರೀಟ್ ಈ ಥರ ಇದನ್ನು ನೋಡಿದಾಗ ಅವರೆಲ್ಲ ಮತದವರನ್ನು ಕೂಡ ಒಗ್ಗೂಡಿಸಿ ತಮ್ಮ ಸ್ಥಾನದಲ್ಲಿ ಇರಿಸಿದ್ರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹಾಗೆ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಅವರು ಒಂದು ಅಸ್ತಿತ್ವವನ್ನು ನೀಡಿದ್ದಾರೆ, ಸಹಾಯಸ್ಥವನ್ನು ನೀಡಿದ್ದಾರೆ. ನಂತರ ಸಾಹುಕಾರ ಸಲ್ವದರ್ ಬೆಟ್ಟು ಎಂಬುವರು ಈ ಗೋಪುರವನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಅಂದಿನಿಂದಲೂ ಸುಮಾರು 233 ವರ್ಷಗಳಾಗಿದೆ. ಆ ವರ್ಷ 233 ವರ್ಷ ಕೂಡ ಸಂತ ನಮ್ಮ ದೇವಾಲಯವು ವಿದ್ಯಾಸಂಸ್ಥೆಗಳ ಮುಖಾಂತರ ನಮ್ಮ ಕೊಡಗಿನ ಜನರಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಒಂದು ಕಡೆ ಆಧ್ಯಾತ್ಮಿಕವಾಗಿ ಕ್ರೈಸ್ತ ಜನರಿಗೆ ದೇವಾಲಯದಲ್ಲಿ ಕಾರ್ಯಕ್ರಮ ನೆರವೇರಿದರೆ, ಇನ್ನೊಂದು ಕಡೆ ಅದೇ ಧರ್ಮಸಭೆ ಅಂದರೆ ಸಂತ ನಮ್ಮ ದೇವಾಲಯ ಈ ಕೊಡಗಿನಲ್ಲಿರುವ ಸಮಸ್ತ ಜನರಿಗೆ ವಿದ್ಯೆಯನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಫಾದರ್. ವೀಕ್ಷಕರೇ, ಇದಾಗಿತ್ತು ಬಿಂಬ ಮಾಧ್ಯಮ ಮನೆಯ ವಿಶೇಷ ಸಂಚಿಕೆ. 2 ಶತಮಾನಗಳ ಇತಿಹಾಸವಿರುವಂತಹ, ಜಿಲ್ಲೆಯ ಜನರಿಗೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ನಂಟಿರುವ ಸಂತ ನಮ್ಮ ಚರ್ಚಿನ ಒಂದು ಸಣ್ಣದಾಗಿ ಒಂದು ಇತಿಹಾಸವನ್ನು ತಿಳಿಸುವಂತಹ ಪ್ರಯತ್ನವನ್ನು ಬಿಂಬ ಮಾಧ್ಯಮ ಮನೆ ತಂಡ ಮಾಡಿದೆ. ಎಂದಿನಂತೆ ನಿಮ್ಮ ಪ್ರೋತ್ಸಾಹವನ್ನು ಬೇಡುತ್ತಾ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ವಾಹಿನಿಯ ವತಿಯಿಂದ ತಿಳಿಸುತ್ತಾ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳೊಂದಿಗೆ ಉಷಾ ಪ್ರೀತಮ್.